ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸಂಸ್ಥಾಪ್ಯತಂ ಸರ್ವಕಿರಾತರಾಜ್ಯೇ ಭೌಮಾಹೃತಂ ವೈಶ್ರವಣಾದ್ಬಲೇನ ಶಿವೇನ ದತ್ತಂ ಧನದಾಯಾತಿ ಸತ್ವಂ ಭಗದತ್ತೇನ ದಧಾತ್ ಸುಪ್ರತೀಕಂ. ಭೂದೇವಿ ತನ್ನ ಮೊಮ್ಮಗನಾದ ಭಗದತ್ತನನ್ನು ಕರೆದುಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡಿದಳು. ನಿನ್ನ ಪಾದಕ್ಕೆ ಹಾಕಿದ್ದೇನೆ, ಏನು ಬೇಕಾದರೂ ಮಾಡು ಅಂತ. ವಸ್ತುತಃ ಭಗದತ್ತ ಬಹಳ ದೊಡ್ಡವನು, ಪಾಂಡುವಿನ ಸ್ನೇಹಿತ. ಆದರೆ ದೇವರು ಅಂತ ಗೊತ್ತಾದ ಮೇಲೆ ವಯಸ್ಸೇನು, ನಮಸ್ಕಾರ ಮಾಡಿ ಅವನ ಮುಂದೆ ವಿನೀತನಾಗಿ ಭಗದತ್ತ ನಿಂತ. ಆಗ ಕೃಷ್ಣ ಸರ್ವ ಕಿರಾತ ರಾಜ್ಯ, ಎಲ್ಲ ಬೇಡರ ರಾಜ್ಯದಲ್ಲಿ, ಅಂದರೆ ಅಸ್ಸಾಮ ಅವತ್ತಿನಿಂದಲೂ ಹಾಗೆ ಇವತ್ತಿಗೂ ಹಾಗೆ ಇರೋದು, ಹೆಚ್ಚು ಅದೇ ರೀತಿ ಇರೋದು. ಆ ಸರ್ವ ಕಿರಾತ ರಾಜ್ಯದಲ್ಲಿ ಅಭಿಷಿಕ್ತನನ್ನಾಗಿ ಮಾಡಿದ ದೇವರೇ ಮುಂದೆ ನಿಂತು ಅಭಿಷೇಕ ಮಾಡಿದ. ಕೃಷ್ಣ ಯಾವ ರಾಜ್ಯಕ್ಕೂ ಕೂಡ ಅಧಿಪತಿ ಆಗಲಿಲ್ಲ. ಯಾಕೆ ಅಂದರೆ ಒಂದು ರಾಜ್ಯಕ್ಕೆ ಅಧಿಪತಿಯಾದರೆ ನಾನು ಅದರ ಹಿನ್ನೆಲೆಯಲ್ಲಿಯೇ ಕೆಲಸ ಮಾಡಬೇಕಾಗತ್ತೆ ಅಂತ ದೇವರೇನು ಮಾಡ್ದ, ಫ್ರೀಲ್ಯಾನ್ಸರ್ ಆಗಿ ಹೇಗೆ ಕೆಲಸ ಮಾಡೋದು ಅಂತ ತೋರಿಸಿಕೊಟ್ಟ. ಆಮೇಲೆ ಭಗದತ್ತ ಹುಟ್ಟಿ ಬಂದದ್ದು ಯಾಕೆ? ಭಗದತ್ತ ಯಾರು ಅಂದರೆ ಕುಬೇರ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಕುಬೇರ ಹುಟ್ಟಿದ್ದು ಯಾಕೆ? ತನ್ನ ಅತ್ಯಂತ ಪ್ರಿಯವಾದ ಆನೆ ಸುಪ್ರತೀಕ ಅಂತ, ಅದು ಒಂದು ದಿಗ್ಗಜ. 8 ದಿಕ್ಕುಗಳಲ್ಲಿ ನೆಲೆ ನಿಂತ ಗಜ ದಿಗ್ಗಜ, ದಿಗ್ಗಜಗಳು. ಅದರಲ್ಲಿ ಒಂದು ಸುಪ್ರತೀಕ. ಆ ಸುಪ್ರತೀಕವನ್ನ ನರಕಾಸುರ ಎತ್ಕೊಂಡು ಬಂದಿದ್ದ. ಆ ಸುಪ್ರತೀಕದ ಮೇಲಿನ ಪ್ರೀತಿಯಿಂದ ಭಗದತ್ತ ಅವನ ಮಗನಾಗಿ, ಅಂದರೆ ಕುಬೇರ ಅವನ ಮಗನಾಗಿ ಹುಟ್ಟಿದ್ದ. ಅದಕ್ಕೆ ಭಗದತ್ತ ಅಂತ. ಆ ಉದ್ದೇಶ ಅದನ್ನ ಸದಾಶಿವ ಕೊಟ್ಟಿದ್ದು. ಧನದಾಯ ಅತಿಸತ್ವಂ ಶಿವೇನ ದತ್ತಂ, ಶಿವ ಕೊಟ್ಟ ಆನೆ ಆ ಸುಪ್ರತೀಕ. ಅದನ್ನ ಭಗದತ್ತನಿಗೆ ಕೊಟ್ಟ ದೇವರು. ಕರೀಂದ್ರಮೇಕಂ ತಂ ನಿಧಾಯೈವ ತಸ್ಮಿನ್ ಕೃತ್ವಾ ಪ್ರಸಾದಂಚ ವಸುಂಧರಾಯಾಃ ಚತುರ್ದಂತಾನ್ ಷಟ್ಸಹಸ್ರಾನ್ ಕರೀಂದ್ರಾನ್ ಪಯೋಬ್ಧಿಜಾನ್ ಪ್ರಾಹಿಣೋದ್ವಾರವತ್ಯೈ. ಕರೀಂದ್ರಂ ಏಕಂ ತಂ ನಿಧಾಯ, ಆ ಒಂದು ಕುದುರೆಯನ್ನ, ಆ ಒಂದು ಆನೆಯನ್ನ ಅವನಿಗೆ ಕೊಟ್ಟು ಭೂದೇವಿಯ ಮೇಲೆ ಪ್ರೀತಿ ತುಂಬಿದ, ಒಲುಮೆ ತುಂಬಿದ ನೋಟವನ್ನ ಬೀರಿ ದೇವರೇನು ಮಾಡಿದ, ಚತುರ್ದಂತಾನ್ ಷಟ್ಸಹಸ್ರಾನ್ ಕರೀಂದ್ರಾನ್, 4 ಕೋರೆ ದಾಡೆಗಳಿರುವ 6,000 ಆನೆಗಳನ್ನು ದ್ವಾರಕಾ ಪಟ್ಟಣಕ್ಕೆ ಒಯ್ದ. ನೋಡಿ, ವಿಷ್ಣು ಪುರಾಣದಲ್ಲಿ ಇದನ್ನ ಹೇಳಿದ್ದಾರೆ. ಚತುರ್ದಂತಾನ್ ಗಜಾನ್ ಸ್ಟಾಗ್ರ್ಯಾನ್ ಷಟ್ಸಹಸ್ರಾನ್ ಸದೃಷ್ಟವಾನ್ ಅಂತ ವಿಷ್ಣು ಪುರಾಣದಲ್ಲಿದೆ. 4 ಕೋರೆ ದಾಡೆಗಳಿರುವ 6,000 ಆನೆಗಳನ್ನು ನೋಡಿದ, ಕೇವಲ ನೋಡಿದ, ಕಳುಹಿಸಿದ ಕೂಡ ಅಂತ ಆಚಾರ್ಯರು ಹೇಳಿದ್ರು. ಅದನ್ನ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ. ಐರಾವತ ಕುಲೇ ಭಾಂಶ್ಚ ಚತುರ್ದಂತಾನ್ ಮದೋತ್ಕಟಾನ್ ಭಗದತ್ತಾಯ ದತ್ವೈಕಂ ಸುಪ್ರತೀಕಂ ತಥೋಪರಂ ಪಾಂಡುರಾಭಾನ್ ಚತುಷ್ಷಷ್ಟಿಂ ಪ್ರೇತಯಾಮಾತ ಕೇಶವ ಅಂತ. ಭಾಗವತ 64 ಅನ್ನತ್ತೆ. 64 ಎಲ್ಲಿ, 6,000 ಎಲ್ಲಿ? ಅದಕ್ಕೆ ಮಧ್ವಾಚಾರ್ಯರು 6,000 4 ದಾಡಗಳಿರುವ ಆನೆ ಎಂದರು.
ಯಾಕೆಂದ್ರೆ ಭಾಗವತದಲ್ಲಿ 4,000 ಆನೆಗಳು ಅಂತ ಅದೇ ಲೆಕ್ಕ. ಅದರಲ್ಲಿ 64 ಬಿಳಿ ಆನೆ ಅಂತ ಅರ್ಥ. ಅಷ್ಟೇ ನೋಡಿ, ಅಲ್ಲಿ ಹೇಳಿದ್ದಾರೆ ಪಾಂಡುರಾಭಾನ್ ಚತುಷ್ಷಷ್ಟಿಂ ಪ್ರೇಷಯಾಮಾಸ ಕೇಶವ ಅಂತ ಭಾಗವತದಲ್ಲಿ ಇದೆ. ಅದರ ಅರ್ಥ ಚತುರ್ದಂತೇಷು ಷಟ್ಸಹಸ್ರೇಷು ಚತುಷ್ಷಷ್ಟಿರ್ಗಜಾ ಪಾಂಡುರಾಭಾಹ ಅಂತ. ಅಂದರೆ 64 ಆನೆಗಳು, ಆ 4 ಕೋರೆದಾಡೆಗಳಿವೆ. 64ರ ಸಂಖ್ಯೆಯಲ್ಲಿ ಆ ಬಿಳಿ ಆನೆಗಳಿವೆ. ಇನ್ನು ಮಹಾಭಾರತದಲ್ಲಿ ಭೀಮರೂಪಾಶ್ಚ ಮಾತಂಗಾ ಪ್ರವಾಳ ವಿಕೃತಾ ಕುಥಾಃ ತೇಚ 20,000 ದ್ವಿಸ್ತಾವತ್ಯ ಕರೇಣಮಃ ಅಂತ. 20,000 ಆನೆಗಳು, 20,000 ಹೆಣ್ಣಾನೆಗಳು. ಇದೇನಿದು? ಒಂದೊಂದರಲ್ಲಿ ಒಂದೊಂದು ಸಂಖ್ಯೆ ಇದೆಯಲ್ಲ. ಅದಕ್ಕೆ ಆಚಾರ್ಯರ ನಿರ್ಣಯ ಚತುರ್ದಂತಾನ್ ಷಟ್ಸಹಸ್ರಾನ್ ಅಂತ. ನೋಡಿ, ಈ ಆಚಾರ್ಯರ ನಿರ್ಣಯವನ್ನು ಇಟ್ಟುಕೊಂಡು ಈ 3 ಗ್ರಂಥದಲ್ಲಿ ಓಡಾಡಿದ್ರೆ ಇಷ್ಟು ವಿಚಾರ ಸಿಗತ್ತೆ. ಏನು? ಹರಿವಂಶದಲ್ಲಿ ಮತ್ತೆ ಮಹಾಭಾರತದಲ್ಲಿ ಹೇಳಿದ 40,000 ಆನೆಗಳು ಅಂದರೆ 2 ಕೋರೆದಾಡೆಗಳಿರೋದು. ಆ 40,000 ಆನೆಯಲ್ಲಿ 6,000 ಆನೆ 4 ಕೋರೆದಾಡೆಗಳಿರೋದು. ಆ 6,000 ಕೋರೆದಾಡೆಗಳಲ್ಲಿ 64 ಆನೆ ಬಿಳಿ ಬಣ್ಣದ್ದು. ಲೆಕ್ಕವನ್ನು ಹೇಗೆ ನಿರೂಪಣೆ ಮಾಡ್ತಾ ಬಂದರು ಆಚಾರ್ಯರು? ಈ ಲೆಕ್ಕವನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಚತುರ್ದಂತಾನ್ ಷಟ್ಸಹಸ್ರ ಅನ್ನಂದ್ರು. ಎಂತಹ ನಿರ್ಣಯ ಇದು! ನಾವು ಭಾಗವತವನ್ನು ನೋಡದೆ ಹೋದರೆ, ಮಹಾಭಾರತವನ್ನು ನೋಡದೆ ಹೋದರೆ, ಹರಿವಂಶವನ್ನು ನೋಡದೆ ಹೋದರೆ ಆಚಾರ್ಯರು ಇಂತಹ ನಿರ್ಣಯ ಮಾಡಿದ್ದಾರೆ ಎಂದು ಗೊತ್ತಾಗತ್ತಾ? ಬಹಳ ಜನ ಜ್ಞಾನಿಗಳಿಗೆ ಗೊತ್ತಿರಬಹುದು, ಆದರೆ ಬರದದ್ದು ನಮ್ಮ ಗುರುಗಳು ಒಬ್ಬರೇ. ನಾವು ಹಾಗೆ ಹೇಳೋದು, ಗೊತ್ತಿದ್ದನ್ನೆಲ್ಲ ಬರಿಬೇಕು ಅಂತ ಇಲ್ಲ, ಆದರೆ ಬರೆದ್ರೆ ಗೊತ್ತಿದೆ ಅಂತ ಅರ್ಥ ಆಗತ್ತಲ್ವಾ? ಒಬ್ಬರಿಗೆ ಎಷ್ಟು ಗೊತ್ತಿರ್ಬೋದು, ಬರಿದೇ ಇರಬಹುದು, ಆದರೆ ಅವ್ನು ಗೊತ್ತಿದೆ ಅಂತ ಹೆಂಗೆ ಹೇಳೋದು? ನಾವು ಗೊತ್ತೂ ಇರಬಹುದು, ಗೊತ್ತಿಲ್ಲದೇನೂ ಇರಬಹುದು, ಆದರೆ ಬರೆದಿದ್ದಾರೆ ಅಂದರೆ ಗೊತ್ತಿದೆ ಅಂತ ಅರ್ಥ. ಈ ತರ್ಕವು ನಂದಲ್ಲ, ನ್ಯಾಯಸುಧಾದಲ್ಲಿ ಜಯತೀರ್ಥರದ್ದು. ಅವ್ರು ಹೇಳ್ತಾರೆ, ವೇದವ್ಯಾಸರು ಮಹಾಭಾರತವನ್ನ, ಬ್ರಹ್ಮಸೂತ್ರಗಳನ್ನು ಹೇಳಿದ್ದಾರೆ ಅಂದರೆ ಅವರ ಜ್ಞಾನ ತಿಳ್ಕೊಳ್ಳಿ. ಹೆಂಗೆ ತಿಳ್ಕೊಳ್ಳೋದು? ನಮಗೆ ತಿಳಿದಷ್ಟೇ ಅವರಿಗೆ ತಿಳಿದಿರತ್ತಲ್ವಾ ಅಂದರೆ ಜಯತೀರ್ಥರು ಹೇಳ್ತಾರೆ, ಒಬ್ಬ ತಿಳಿದದ್ದೆಲ್ಲವನ್ನೂ ಹೇಳಿರೋದಿಲ್ಲ, ಅವನು ಹೇಳಿದ್ದಕ್ಕಿಂತ ಹೆಚ್ಚು ತಿಳಿದಿರ್ತಾನೆ. ವೇದವ್ಯಾಸರು ಮಹಾಭಾರತ ಮತ್ತು ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವೆಲ್ಲ ಏನು ನೋಡ್ತಾ ಇದ್ದೀವಲ್ಲ ಇದಕ್ಕಿಂತ ಹೆಚ್ಚೇ ತಿಳಿದಿರ್ತಾರೆ. ಸೊ ಅದೇ ಲಾಜಿಕ್ಕನ್ನು ಇಲ್ಲಿ ಅಪ್ಲೈ ಮಾಡಿ. ಗೊತ್ತಿದ್ದದನ್ನೆಲ್ಲ ಹೇಳಬೇಕು ಅಂತ ಇಲ್ಲ, ಹೇಳಿದ್ದಾರೆ ಅಂದರೆ ಇದಕ್ಕಿಂತ ಜಾಸ್ತಿ ಗೊತ್ತಿರುತ್ತೆ ಅಂತಲೇ ಅರ್ಥ. ಹೀಗಾಗಿ ನಮ್ಮ ಗುರುಗಳು ಈ ರೀತಿ 3 ಗ್ರಂಥಗಳಲ್ಲಿ ಸಂಚಾರ ಮಾಡಿ, ಭಾಗವತ, ಹರಿವಂಶ, ಮಹಾಭಾರತ, ಅದರಲ್ಲೆಲ್ಲ ಸಂಚಾರ ಮಾಡಿ ಒಂದು ಫಿಗರ್ ವರ್ಕೌಟ್ ಮಾಡೋದು. ಏನದು ಲೆಕ್ಕ ಅಂತ ಹೇಳಿದರೆ, 40,000 ಆನೆಗಳನ್ನು ದ್ವಾರಕಾಪಟ್ಟಣಕ್ಕೆ ಕಳಿಸಿದ್ದು ನರಕಾಸುರನ ಕಡೆಯಿಂದ. ನರಕಾಸುರನ ಕಡೆಯಿಂದ 40,000 ಆನೆಗಳನ್ನು ಕಳಿಸಿದ್ದು. ಅದರಲ್ಲಿ 20,000 ಗಂಡಾನೆ, 20,000 ಹೆಣ್ಣಾನೆ. ಆ 20,000 ಗಂಡಾನೆಗಳಲ್ಲಿ 4 ಕೋರೆದಾಡೆಗಳಿರೋದು 4,000 ಆನೆ, 6,000 ಆನೆ. 6,000 ಆನೆಗಳಲ್ಲಿ 64 4 ಕೋರೆದಾಡೆಗಳಿರುವ ಬಿಳಿಯಾದ ಆನೆ. ಇಷ್ಟು ಲೆಕ್ಕವನ್ನ ಆಚಾರ್ಯರು ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು! ಬೇರೆ ಬೇರೆ ಗ್ರಂಥಗಳನ್ನು ನೋಡಿದಾಗ ಹೇಗೆ ಸಿಗತ್ತೆ ಅಂತ. ಇವೆಲ್ಲ ಪಯೋಬ್ಧಿಜಾನ್, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದವುಗಳು.
ನರಾಧಿಪಾನ್ ದೇವಗಂಧರ್ವ ನಾಗಾನ್. ಅದರಿಂದಾಗಿ ಇನ್ನೂ ಒಂದು ವಿಚಿತ್ರ ರಹಸ್ಯವನ್ನು ಹೇಳಿದ ಹಾಗಾಯಿತು. ದೇವತೆಗಳ ಸಂಪತ್ತು ಭೂಮಿಗೆ ಬಂದಿದ್ರೆ ಮತ್ತೆ ದೇವಲೋಕಕ್ಕೆ ಹೋಗುವ ಬಗೆಯನ್ನು ನೀವು ನೋಡಿ ಅಂತ. ಅದು ಒಂದು ಪಾಯಿಂಟ್. ನೀವು ಇಡೀ ಮಹಾಭಾರತದಲ್ಲಿ ಎಷ್ಟು ದೇವಲೋಕದ ಸಂಗತಿಗಳು ಬರುತ್ತೆ, ಎಷ್ಟು ದೇವಲೋಕದ ಸಾಮಾನು ಸರಂಜಾಮುಗಳು ಬರುತ್ತೆ, ಮತ್ತೆ ವಾಪಸ್ ಹೇಗೆ ಹೋಗುತ್ತೆ, ಅದೇ ಆಶ್ಚರ್ಯ. ಅದಕ್ಕೆ ಆಚಾರ್ಯರು ಒಂದು ರಥ, ಒಂದು ಕುದುರೆ, ಒಂದು ಆನೆ, ಯಾವ ಲೆಕ್ಕವನ್ನು ಬಿಡೋದಿಲ್ಲ. ಅಂದರೆ ದೇವಲೋಕದ ಅದ್ಭುತವಾದ ವಸ್ತುಗಳು ಬಂದ ಮೇಲೆ ಮತ್ತೆ ದೇವಲೋಕಕ್ಕೆ ಹೋಗಿ ಹೇಗೆ ತಲುಪ್ತಾವೆ, ಈ 14 ಲೋಕಗಳಲ್ಲಿ ಯಾವ ಯಾವ ವಸ್ತು ಎಲ್ಲಿ ಎಲ್ಲಿ ಇರಬೇಕು ಅಂತನ್ನೋದನ್ನು ನಿಯಂತ್ರಣ ಮಾಡೋನೊಬ್ಬ ಇದ್ದಾನೆ. ಅವನ ಸಂಕಲ್ಪಕ್ಕನುಗುಣವಾಗಿ ಇಲ್ಲೆಲ್ಲ ವಸ್ತುಗಳು ಸಿಗತ್ತೆ, ಸಿಗಲ್ಲ. ಎದುರುಗಡೆ ಇದ್ರೂ ಸಿಗಲ್ಲ, ಎದುರುಗಡೆ ಇಲ್ಲದೆ ಹೋದ್ರೂ ಸಿಗತ್ತೆ. ಅದು ಅಮೇಝಿಂಗ್. ಅದು ತಾಡವಾಲೆಗಳ ವಿಚಾರದಲ್ಲಂತೂ ಸತ್ಯಸ್ಯ ಸತ್ಯ. ಅದು ಎದುರುಗಡೆಯೇ ಕಂಡ್ರೂ ಕೂಡ ಸಿಗಲ್ಲ ರೀ. ಎದುರುಗಡೆ ಕಾಣ್ತಾ ಇರತ್ತೆ. ಆ ತಾಡವಾಲೆ ಓದ್ಬೇಕು ಅಂತ ಮನಸ್ಸು ಬರಲ್ಲ, ತಾಡವಾಲೆ ಓದ್ಲಿಕ್ಕೆ ಬಂದ್ರು ಅದು ಸಿಕ್ಕಿರಲ್ಲ. ಅದರಿಂದಾಗಿ ಅವನು ಸಂಕಲ್ಪ ಮಾಡಿಸಿದರೆ ಉಂಟು, ಇಲ್ಲ ಅಂದ್ರೆ ಇಲ್ಲ, ತೆಗೆದು ಕೂಡ ನೋಡ್ಲಿಕ್ಕಾಗಲ್ಲ. ಈ ಅವನು ಕೊಟ್ಟರೆ ಭಾಗ್ಯ ಉಂಟು, ಇದನ್ನು ಈ ಗ್ರಂಥವನ್ನು ಓದುವ ಸೌಭಾಗ್ಯ. ಇಲ್ಲ ಅಂತಂದ್ರೆ ಅವನು ಕೊಡದೆ ಹೋದ್ರೆ ಇಲ್ಲ, ಈ ಗ್ರಂಥ ಎಲ್ಲೂ ಓದೋದು. ಈ ಗ್ರಂಥ ಓದುವಾಗಲೂ ಕೂಡ ಈ ತರದ ವ್ಯಾಖ್ಯಾನಗಳನ್ನ ಬೇಡ, ಇದೇನೋ ಏನೋ ಹೇಳಿದ್ದಾರೆ ಅಂತ ಅನ್ಕೊಂಡು ಕೇವಲ ಮೂಲ ಓದ್ಕೊಂಡು ಹೋಗೋರು ಇರ್ತಾರೆ. ಅದರಿಂದ ದೇವರು ಅಪೂರ್ವವಾದ ವಸ್ತುವನ್ನು ನಮಗೆ ಕೊಡ್ತೇನೆ ಅಂತ ಅವನು ಸಂಕಲ್ಪ ಮಾಡಬೇಕಷ್ಟೆ. ಇವರಿಗೆ ಅಪೂರ್ವವಾದ ವಸ್ತುವನ್ನು ಕೊಡ್ತೇನೆ ಅಂತ ಅವನು ಸಂಕಲ್ಪ ಬಿಟ್ಟರೆ ಬೇರೆ ಇಲ್ಲ. ನರಾಧಿಪಾನ್ ದೇವಗಂಧರ್ವನಾಗಾನ್ ಜಿತ್ವಾ ನೀತಂ ಹೇಮರತ್ನೋಚ್ಚರಾಶಿಂ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತ ಪ್ರಾಹಿಣೋತ್ಸ್ವಾಂ ಪುರೀಂ ಸಹ. ನರಾಧಿಪಾನ್ ದೇವಗಂಧರ್ವನಾಗಾನ್, ದೇವತೆಗಳನ್ನ, ಗಂಧರ್ವರನ್ನ, ನಾಗರನ್ನ, ರಾಜರನ್ನ ಗೆದ್ದು ತಂದ ರತ್ನಗಳ ಸಮೂಹ ಎಷ್ಟಿತ್ತು ಅಂತಂದ್ರೆ ಶತದ್ವಯಂ ಯೋಜನಾನಾಂ ಸಮೃದ್ಧಂ, 200 ಯೋಜನ ಉದ್ದಗಲಗಳಲ್ಲಿ ಇದ್ವಂತೆ. ಅದನ್ನೆಲ್ಲ ದ್ವಾರಕೆಗೆ ಕಳುಹಿಸಿದ. ಮಹಾವೀರೈರ್ನೈಋತೈ ರಾಕ್ಷಸೇಂದ್ರೈರ್ಭೌಮಾನೀತೈರ್ನಿರತಿಂ ಯೋಧಯಿತ್ವ ಸಪ್ರಾಹಿಣೋತ್ ಸರ್ವರತ್ನೋಚ್ಚರಾಶಿಂ ಗಜಾನಶ್ಚ ನಾರಾಯಣ ಆದಿದೇವ. ನಿರುತಿ ನಿಮಗೆ ಗೊತ್ತಿರ್ತಾನೆ. ಯಾವುದರ ಮೂಲೆಯ ಕೋಣೆಯನ್ನ ಏನಂತ ಕರೀತಾರೆ? ನೈಋತ್ಯ ಅಂತ ಕರೀತಾರೆ. ಅದಕ್ಕೆ ನಿರುತಿಯೇ ಅಭಿಮಾನಿ ದೇವತೆ. ಹೀಗೆ 4 ಕೋಣ ದಿಕ್ಕುಗಳಲ್ಲಿ, 4 ಕೋಣ ದಿಕ್ಕುಗಳಲ್ಲಿ, ಮೂಲೆಯ ದಿಕ್ಕುಗಳಲ್ಲಿ ಒಂದು ನೈಋತ್ಯ. ಪೂರ್ವದ ಪಕ್ಕದಲ್ಲಿ ಇರೋದು ಅಗ್ನಿಯ ದಿಕ್ಕು, ಇದು ಇಂದ್ರ. ಇಂದ್ರನ ಪಕ್ಕದಲ್ಲಿ ಅಗ್ನಿ ಇದ್ದಾನೆ, ಅಗ್ನಿಯ ಪಕ್ಕದಲ್ಲಿ ಯಮ ಇದ್ದಾನೆ, ಯಮನ ಪಕ್ಕದಲ್ಲಿ ನಿರುತಿ, ನಿರುತಿಯ ಪಕ್ಕದಲ್ಲಿ ಪಶ್ಚಿಮ ಯಾವುದು? ವರುಣ. ವರುಣನ ಪಕ್ಕದಲ್ಲಿ ವಾಯು ಇದ್ದಾನೆ, ಕೋಣವಾಯು. ಆಮೇಲೆ ಕುಬೇರ ಮತ್ತು ಸೋಮ ಉತ್ತರಕ್ಕೆ. ಆ ಮೂಲೆಯಲ್ಲಿ ಈಶಾನ, ಅದರಿಂದಾಗಿ ಐಶಾನ್ಯ ದಿಕ್ಕಂತ ಕರೀತಾರೆ. ಹೀಗೆ 8 ದಿಕ್ಕುಗಳು. ಇವು 8 ದಿಕ್ಕುಗಳು. ಮೇಲೆ ಕೆಳಗಡೆ ಸೇರಿದ್ರೆ 10 ದಿಕ್ಕಾಗತ್ತೆ. ಸಾಮಾನ್ಯ 8 ಅಂತ ಪರಿಗಣನೆ, ಕೆಲವೊಬ್ರು 10 ಅಂತಾರೆ. ಮಧ್ಯ ಪಾಯಿಂಟ್, ಈ ಇಡೀ ಪಿಂಡಾಂಡದ, ಇದು ಬ್ರಹ್ಮಾಂಡದ ನಟ್ಟ ನಡುವಣ ಪಾಯಿಂಟ್ ಅನ್ನು ಧ್ರುವ ದಿಕ್ಕಂತ ಕರೀತಾರೆ. ಇಷ್ಟು ಆಯಿತು. ಆ ನಿರುತಿ ಅಂತ ಇದ್ದಾನಲ್ಲ, ಅವನು ಹತ್ತಿರ ರಾಕ್ಷಸರೇ, ಅವನು ರಾಕ್ಷಸ. ನಿರುತಿ ರಾಕ್ಷಸ ದೇಹ, ದೈವಿಕ ಆತ್ಮ. ವಿಚಿತ್ರ. ಅಂತಹ ನಿರುತಿಯನ್ನ ಗೆದ್ದು ಬೇಕಷ್ಟು ರತ್ನಗಳನ್ನ, ಆನೆಗಳನ್ನ
ನರಕಾಸುರ ತಂದಿದ್ದ. ನರಕಾಸುರನನ್ನು ಕೊಂದ ಮೇಲೆ ಕೃಷ್ಣ ಅದನ್ನು ಮತ್ತೆ ದ್ವಾರಕೆಗೆ ಕಳುಹಿಸಿದ. ತತ್ರಾಪಶ್ಯತ್ ಕನ್ಯಕಾ ಭೂಮಿಪಾನಾಂ ಭೌಮಾನೀತಾಸ್ಸಮರೇ ತಾನ್ವಿಜಿತ್ಯ ಜ್ಯಷ್ಟೌ ಸಹಸ್ರಾಣಿ ಶತಂಚ ರೂಪಶೀಲೋದಾರ ಅಕ್ಷತಾಃ ಸದ್ವ್ರತಸ್ಥಾಃ. ತತ್ರಾಪಶ್ಯತ್ ಕನ್ಯಕಾ ಭೂಮಿಪಾನಾಂ, ಅಲ್ಲಿ ಬೇರೆ ಬೇರೆ ಹೆಣ್ಣು ಮಕ್ಕಳು, ಬೇರೆ ಬೇರೆ ರಾಜರ, ಗಂಧರ್ವರ, ಎಲ್ಲ ಥರದ ಹೆಣ್ಣು ಮಕ್ಕಳು ಅಲ್ಲಿದ್ದರು. 16,100 ಮಂದಿ. ಎಲ್ಲ ರಾಜರಲ್ಲ ಗಂಧರ್ವರಲ್ಲಿ ಯುದ್ಧಕ್ಕೆ ಹೋಗಿ ಅವರನ್ನು ಗೆದ್ದು ಹೆಣ್ಮಕ್ಳನ್ನ ಎತ್ಕೊಂಡು ಬರೋದು, ರತ್ನವನ್ನು ಎತ್ಕೊಂಡು ಬರೋದು, ಕನ್ಯಾವಣಿಯನ್ನು ಎತ್ಕೊಂಡು ಬರೋದು. ಬೇರೆ ಬೇರೆ ಕಡೆಯಿಂದ ತಂದು ಒಂದು ಕಡೆ ಗುಳೆ ಹಾಕಿದ್ದ. ಹೋಗಲಿ ಅವನಿಗೇನಾದರೂ ಮಾಡ್ಲಿಕ್ಕಾಯ್ತಾ ಅಂದರೆ ಅಕ್ಷತಾಹ, ಏನೂ ಮಾಡಲಿಕ್ಕಾಗಲಿಲ್ಲ. ಸದ್ವ್ರತಸ್ಥಾಹ, ವೈಷ್ಣವ ವ್ರತದಲ್ಲಿದ್ದರಂತೆ. 16,100 ಮಂದಿ ಅಂಥವರನ್ನು ನೋಡಿದ. ಇವನು ಗುಡ್ಡೆ ಹಾಕಿದ್ದು ಯಾಕೆ ಅಂತಂದರೆ ಆ ತರಹ. ಹೀಗಾಗಿ ಅಕ್ಷತಾ ಸದ್ವ್ರತಸ್ಥಾಹ ಅಂತಹ ಸದ್ವ್ರತಸ್ಥರಾದ ಕನ್ಯೆಯರನ್ನು ನೋಡಿದ. ಮಂಜುನಾಥನ ಪ್ರಶ್ನೆಗೆ ಬೃಹದಾರಣ್ಯಕ ಉಪನಿಷತ್ತು ಮಾಡುವಾಗ ಉತ್ತರ ಸಿಗತ್ತೆ, ಆಯ್ತಾ? ಕಾಶ್ಚಿತ್ತತ್ರಾಸನ್ ದೇವಗಂಧರ್ವ ಕನ್ಯಾ ತಾಸಾಂ ಪ್ರಧಾನ ತ್ವಷ್ಟೃಪುತ್ರೀ ಕಶೇರೂಹು ಪುತ್ರ ಅಗ್ನೇ ಪೂರ್ವಮಾಸನಶ್ಚತೇನ ಸ್ತ್ರೀತ್ವ ಪ್ರಾಪ್ತ್ಯೈ ಚಕ್ರುರುಗ್ರಂ ತಪಶ್ಚ. ಕಾಶ್ಚಿತ್ತತ್ರಾಸನ್, ಕೆಲವರು ದೇವಗಂಧರ್ವ ಕನ್ಯೆಯರು ಇದ್ರಂತೆ. ಅದರಲ್ಲಿ ಪ್ರಧಾನಳಾದವಳು ತ್ವಷ್ಟೃ ಅಂತನ್ನುವ ವಿಶ್ವಕರ್ಮನ ಮಗಳು. ಅವಳ ಹೆಸರು ಕಶೇರು ಅಂತ. ಪುತ್ರ ಅಗ್ನೇ ಪೂರ್ವಮಾಸನ್, ಈ 16,100 ಮಂದಿ ಹೆಣ್ಣು ಮಕ್ಕಳು ಕೂಡ ಅಗ್ನಿಯ ಮಕ್ಕಳು. ಸ್ತ್ರೀತ್ವ ಪ್ರಾಪ್ತಿ, ನಾವು ಹೆಣ್ಣಾಗಬೇಕು, ಹೆಣ್ಣಾಗಿ ದೇವರ ಹೆಂಡತಿಯಾಗಬೇಕು ಅಂತ ತಪಸ್ ಮಾಡಿದ್ರಂತೆ. ಭಾರ್ಯಾತ್ವಾರ್ಥೇ ವಾಸುದೇವಸ್ಯ ಯೋಷಿತ್ತನುಂ ತಾಸಾಂ ಇಚ್ಛತೀನಾಂ ತಮೀರಃ ಅದಾದ್ವರಂ ತಪಸಾರಾಧಿತಃ ಸನ್ ಸ್ತ್ರೀಭೂತಾಸ್ತೆ ಬದರೀಂ ತಂ ಪ್ರಜಗ್ಮುಹು. ಭಾರ್ಯಾತ್ವಾರ್ಥೆ, ದೇವರ ಹೆಂಡತಿಯರಾಗಬೇಕು ಅಂತ ಹೇಳಿ ಯೋಷಿತ್ತನುಂ ಇಚ್ಛತೀನಾಂ, ಹೆಣ್ಣಿನ ಶರೀರ ಬೇಕು ಅಂತ ಬಯಸಿದರು. ಈ ಎಂತಹ ವಿಚಿತ್ರ ಭಕ್ತರೋ ಇವರು. ಆಗ ಬ್ರಹ್ಮ ಮುಖ್ಯ ಪ್ರಾಣ ಅವರ ತಪಸ್ಸಿಗೆ ಒಲಿದು ವರವನ್ನು ಕೊಟ್ಟ. ಏನು ವರ? ನಿಮಗೆ ಹೆಣ್ಣಿನ ಶರೀರ ಸಿಗಲಿ ಅಂತ. ಆ ಶರೀರವನ್ನು ಹೊಂದಿ ಬದರೀಂ ತಂಪ್ರಜಗ್ಮುಹು, ಬದರಿಗೆ ಹೋದರು. ನಾರಾಯಣಂ ತತ್ರ ಶುಶ್ರೂಚಮಾಣಾ ಪ್ರಾಪ್ಯಾತ್ಸರಸ್ತಂ ರಾಜಕುಲೇಶು ಜಾತಾಃ ಕಾಶ್ಚಿತ್ ಸ್ವರ್ಗೇ ತಾನಿಶಾಮ್ಯೈವ ಕೃಷ್ಣಂ ವೌರುತ್ಪತಿಂ ಸರ್ವಗುಣಾಭಿರಾಮಂ. ನಾರಾಯಣನನ್ನ ಬದರಿಯಲ್ಲಿ ಚೆನ್ನಾಗಿ ಸೇವೆ ಮಾಡ್ತಾ ಅಪ್ಸರೆಯರಾದರು ಕೆಲವರು, ಕೆಲವರು ರಾಜಕುಲದಲ್ಲಿ ಹುಟ್ಟಿದ್ರು, ಕೆಲವರು ಸ್ವರ್ಗದಲ್ಲಿಯೇ ಹುಟ್ಟಿದವರೇ ಭೂಮಿಗೆ ಬಂದು ದೇವರ ಸೇವೆ ಮಾಡಬೇಕು ಅಂತ ಇದ್ರು. ದೇವರೇನು ಮಾಡಿದ? ಅವರಿಗೆ ನರಕಾಸುರನ ಮೂಲಕ ಅವರನ್ನು ಕರೆತಂದು ಭೂಮಿಯಲ್ಲೇ ಇರುವಂತೆ ಮಾಡಿದ. ಈ ನರಕಾಸುರ ಮಾಡಿದ್ದೇನು ಅಂದರೆ 16,100 ಮಂದಿ ಎಲ್ಲೆಲ್ಲ ತಿರುಗಬೇಕಾಗ್ತಾ ಇತ್ತು. ಅವ್ರನ್ನೆಲ್ಲ ಒಂದು ಒಟ್ಟು ಮಾಡಿಟ್ಕೊಂಡ. ದೇವರು ಬಂದ, ಒಟ್ಟಿಗೆ ಮದುವೆ ಆದ. ನರಕಾಸುರ ಮಾಡಿದ್ದು ಅಷ್ಟೇ ಆಯ್ತು. ಆಜಾನ ದೇವೈ ಸರ್ವಗುಣೈ ಸಮಾಸ್ತಾ ಸ್ವಭಾವಥೋಥೇಂದಿರಾವೇಚ ತೋತಃ ಗುಣಾಧಿಕಾಸ್ತಾಶ್ಚಿಬಿಕಾಸು ಕೃಷ್ಣ ಆರೋಪಯಿತ್ವಾ ಪ್ರಾಹಿಣೋದ್ವಾರವತ್ಯೈ. ಕೆಲವರು ಅದರಲ್ಲಿ ಎಲ್ಲರೂ ಕೂಡ ತತ್ವ, ಅವರು ನವಕೋಟಿಯಲ್ಲಿ ಸೇರಿದವರು, ಅನಾಖ್ಯಾತ ದೇವತೆಗಳು ಅಂತ ಕರೀತಾರೆ. ಅಂದರೆ ಅವ್ರ ಹೆಸರೇ ಹೇಳಲಿಲ್ಲ ಅಂತ, ಅವ್ರ ಹೆಸರೇ ಹೇಳಲಿಲ್ಲ ಅಂತಹ ದೇವತೆಗಳು. ಆಜಾನ ದೇವತೆಗಳಿಗೆ ಸಮಾನರು. ಇಂದಿರಾವೇಶದಿಂದ, ಲಕ್ಷ್ಮೀದೇವಿಯ ಆವೇಶದಿಂದ
ಪರಮಾತ್ಮನ ಸಂಗವನ್ನು ಮಾಡುವ ಯೋಗ್ಯತೆ ಇರುವವರು. ಸಮಂತತೋ ಯೋಜನಾನಾಂ ಶತೆ ದ್ವೇ ಪ್ರವೃದ್ಧಮಿಂದ್ರಸ್ಯ ಸರತ್ನ ಪರ್ವತಂ ನಿತ್ಯಾಮೃತ ಸ್ರಾವಿ ಜಲೇಶ್ವರಸ್ಯ ಛತ್ರಂ ಚ ದೌರ್ಭ್ಯಾಂ ಗರುಡೇನ್ಯದಾಧರಿಹಿ. ಹೀಗೆ ಅವರೆಲ್ಲರನ್ನ ಶಿಬಿಕಾಸು ಆರೋಪಯಿತ್ವ ಪಲ್ಲಕ್ಕಿಯಲ್ಲಿ ಏರಿಸಿ ದ್ವಾರಕೆಗೆ ಕಳುಹಿಸಿದ. ಅಷ್ಟೇ ಅಲ್ಲ, 200 ಯೋಜನ ಬೆಳೆದ ರತ್ನ ಪರ್ವತವನ್ನು, ಆಮೇಲೆ ವರುಣನ ಛತ್ರವನ್ನು ಕಳುಹಿಸಿದ ಅಂತೆ. ನಿತ್ಯಾಮೃತ ಸ್ರಾವಿ, ಆ ಛತ್ರದ ಸ್ಪೆಷಾಲಿಟಿ ಏನು ಅಂದರೆ ಅಮೃತವನ್ನು ಸುರಿಸುವ ಛತ್ರ. ಹಸಿವೆ, ನೀರಡಿಕೆ ಯಾವುದೂ ಆಗಲ್ಲ. ಅಂತಹ ಅಮೃತಾಸ್ರಾವಿಯಾದ ಛತ್ರ ಅದು ವರುಣನದ್ದು ಎತ್ಕೊಂಡು ಬಂದಿದ್ದ ಇವನು ನರಕಾಸುರ. ಅದನ್ನು ಗರುಡನಲ್ಲಿ ಇಟ್ಟ. ಸ್ವಯಂ ಚ ಸತ್ಯಾತ ಹಿತಃ ಸಮಾರುಹತ್ ಸ ಚಾಶ್ರಮೇಣೈವ ಯಯೌ ತ್ರಿವಿಷ್ಟಪಂ ಅಭಿಪ್ರಯಾತೋಖಿಲ ಲೋಕಪಾಲೈಃ ಜನಾರ್ದನಃ ಶಕ್ರಗೃಹಂ ವಿವೇಶ. ಆಮೇಲೆ ಬೆಟ್ಟವನ್ನು ಇಟ್ಟ, ರತ್ನದ ಬೆಟ್ಟವನ್ನು ಇಟ್ಟ, ದೊಡ್ಡ ಛತ್ರವನ್ನು ಇಟ್ಟ, ತಾನ್ ಕೂತ, ಲಕ್ಷ್ಮಿಯನ್ನು ಕೂಡಿಸಿದ. ಗರುಡನ ಮೇಲೆ ಇಷ್ಟೆಲ್ಲ ಅದ ನಿರಾಯಾತವಾಗಿ ಹೊತ್ತ ಅಂತ ಗರುಡ. ಆಮೇಲೆ ಅಮರಾವತಿಗೆ ಹೋದವನೇ ಇಂದ್ರನ ಮನೆ ಒಳಗಡೆ ಹೊಕ್ಕ ದೇವರು. ಸಂಪೂಜಿತ ಸತ್ಯಭಾಮಾ ಸಹಾಯ ಶಕ್ರೇಣ ಶಚ್ಯಾ ಸಹಿತೇನ ಸಾದರಂ ದದಾವದಿತ್ಯಾಪಿ ಕುಂಡಲೇ ಶುಭೇ ಸಮಸ್ತದೇವೈರ್ಮುನಿಭಿಶ್ಚ ವಂದಿತಃ. ಸತ್ಯಭಾಮೆಯಿಂದ ಕೂಡಿದ ಕೃಷ್ಣನನ್ನ ಶಚಿ ಮತ್ತು ಇಂದ್ರರು ಆದರದಿಂದ ಸ್ವಾಗತ ಮಾಡಿದರು. ದೇವರೇನು ಮಾಡಿದ, ಅದಿತಿಗೆ ಕುಂಡಲವನ್ನು ಕೊಟ್ಟ. ದೇವತೆಗಳು ಋಷಿಗಳು ಎಲ್ಲ ಸಂತೋಷಪಟ್ಟರು. ತಮಾತುರಾವೇತ ವಚಾದ ಜಾನತೀಂ ಸತ್ಯಾಂಚ ಸರ್ವಪ್ರಭವೋ ಜಗತ್ಪ್ರಭು ನಿರ್ದೋಷ ಸೌಖ್ಯೈಕತನೋ ಶುಭಾಶಿಷಸ್ತಾಭ್ಯಾಂ ದದೌ ಸಾದಿತಿರಾತ್ಮಪುತ್ರವತ್. ಅವಳು ಆಶೀರ್ವಾದ ಮಾಡಿದಳು. ನತೇಜರಾ ನವೈರೂಪ್ಯಂ ಕಾಂತೇನತಃ ವಿಪ್ರಿಯಂ ಭೂಯಾತ್ ಕಲ್ಯಾಣಿ ಸುವ್ಯಕ್ತಂ ಮತ್ಪ್ರಸಾದಾತ್ ಕದಾಚನ ಅಂತ ಆಶೀರ್ವಾದ ಮಾಡಿದಳಂತೆ ಅದಿತಿ. ಭಾಗವತದಲ್ಲಿ 65ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು ಏನಂತ, ನತೇ ಜರ, ಓ ಸತ್ಯಭಾಮೆ, ನಿನಗೆ ಮುಪ್ಪು ಬರದಿರಲಿ. ನ ವೈರೂಪ್ಯಂ, ನಿನ್ನ ಮುಖ ಸುಕ್ಕುಗಟ್ಟದಿರಲಿ. ಕಾಂತೇನತಃ ವಿಪ್ರಿಯಂ ಮಾ ಭೂಯಾತ್, ನಿನ್ನ ಗಂಡನೊಟ್ಟಿಗೆ ಜಗಳ ಬರದಿರಲಿ. ಇದೆಲ್ಲಕ್ಕೆ ಕಾರಣವಾದದ್ದು ಮತ್ಪ್ರಸಾದ, ನನ್ನ ಅನುಗ್ರಹ ಅಂದ. ಅದಕ್ಕೆ ಆಚಾರ್ಯರು ಹೇಳಿದ್ರು ಅಸುರಾವೇಚ ವಚಾತ್ ಅಜಾನತಿ ಅಂತ. ಅಸುರಾವೇಚ ಇದ್ದದ್ರಿಂದ ಗೊತ್ತಾಗಲಿಲ್ಲ ಅವಳಿಗೆ. ಅದರಿಂದಾಗಿ ಲಕ್ಷ್ಮೀನಾರಾಯಣರು ಅಂತ ಗೊತ್ತಾಗದೆ ಆ ಕ್ಷಣದಲ್ಲಿ ತನ್ನ ಮಕ್ಕಳು ಅಂತ ಭಾವಿಸಿ ತನ್ನಿಂದ ಅವರಿಗೆ ಅನುಗ್ರಹ ಆಗಬೇಕು ಅಂತ ಚಿಂತಿಸಿ ಭರಪೂರ ಆಶೀರ್ವಾದಗಳನ್ನು ನೀಡಿದಳು. ಅಥೋ ಸದಾನಂದ ಚಿದಾತ್ಮದೇಹ ಸನಂದನೋದ್ಯಾನಮಜೋನುರೂಪಯ ಅನಂತಶಕ್ತಿ ಸಹ ಸತ್ಯಭಾಮಯ ವಿವೇಚರಂತುಂ ಪ್ರಿಯಯಾಖಿಲೇಶ್ವರ. ಆಮೇಲೆ ಸದಾನಂದ ಚಿದಾತ್ಮದೇಹ, ಆನಂದ ಜ್ಞಾನಗಳೇ ಮೈವೆತ್ತು ಬಂದ ಶ್ರೀಕೃಷ್ಣ ನಂದನೋದ್ಯಾನಂ, ನಂದನ ಎನ್ನುವ ಉದ್ಯಾನವನ್ನು ಪ್ರವೇಶ ಮಾಡಿದ ಸತ್ಯಭಾಮೆಯ ಜೊತೆಗೂಡಿ. ಯಾಕೆಂದರೆ ರಂತುಂ ವಿವೇಶ, ಆಟ ಆಡಬೇಕು ಅಂತ ಅನ್ನಿಸ್ತು, ಪ್ರವೇಶ ಮಾಡಿದ. ತಯಾಚ್ಯುತೋಸೌ ಕನಕಾವದಾತಯ ಸುಕುಂಕುಮಾದಿಗ್ಧ ಪಿಶಂಗವಾತತ ಪೂರ್ಣೇಂದು ಕೋಟ್ಯೋ ಘಜಯನ್ಮುಖಾಬ್ಜಯ ರೇಮೇಮಿತಾತ್ಮ ಜಗದೇಕ ಸುಂದರ. ಲಕ್ಷ್ಮೀನಾರಾಯಣರು ಆ ದೇವೋದ್ಯಾನದಲ್ಲಿ ಆನಂದದಿಂದ ವಿಹರಿಸಿದರು. ಅಚ್ಯುತಃ ಕೃಷ್ಣ ಕನಕಾವದಾತಯ, ಬಂಗಾರದ ಮೈಬಣ್ಣದ, ಸುಕುಂಕುಮಾದಿಗ್ಧ ಪಿಶಂಗ ವಾಸಸ, ಕುಂಕುಮದಿಂದ ಕೂಡಿದ ಹಳದಿ ಬಣ್ಣದ ಬಟ್ಟೆಯುಟ್ಟ, ಚಂದ್ರನಂತೆ ಚಂದದ ಮೋರೆಯ ಆ ಲಕ್ಷ್ಮೀದೇವಿಯಿಂದ
ಜಗದೇಕ ಸುಂದರನಾದ ನಾರಾಯಣ ರೇಮೆ ಆನಂದವನ್ನು ಅನುಭವಿಸಿದ. ಸರ್ವರ್ತು ನಿತ್ಯೋದಿತ ಸರ್ವವೈಭವೆ ಸುರತ್ನ ಚಾಮೀಕರ ವೃಕ್ಷ ಸದ್ವನಿ ಸದೈವ ಪೂರ್ಣೇಂದು ವಿರಾಜಿತೆ ಹರಿ ಚಚಾರ ದೇವ್ಯಾ ಪವನಾನುತೇವಿತೇ. ವಸ್ತುತಃ ಅಥೋ ಸದಾನಂದ ಚಿದಾತ್ಮದೇಹ ಅಂತನ್ನುವ 120ನೇ ಶ್ಲೋಕದಿಂದ ಶುರು ಮಾಡಿ ಪ್ರದಾಯ ರತ್ನಾನಿ ಚ ಸರ್ವಸಾತ್ವತಾಂ ಅಂತನ್ನುವ 139ನೆಯ ಶ್ಲೋಕದವರೆಗೆ ಪಾರಾಯಣ ಮಾಡಿದರೆ ಫೈನಾನ್ಷಿಯಲ್ ಕ್ರಂಚಸ್ ದೂರ ಆಗುತ್ತೆ. ಏನು ಸಮಸ್ಯೆಗಳಿದೆ, ಆರ್ಥಿಕ ಸಮಸ್ಯೆಗಳು, ಅದು ದೂರ ಆಗಬೇಕು ಅಂತ ಹೇಳಿದರೆ ಈ ಒಂದು ಭಾಗವನ್ನು ಓದಬೇಕು. ನಮ್ಮಲ್ಲಿಯೇ ಒಬ್ಬರು, ಇಲ್ಲಿ ಕೇಳ್ತಾ ಇರುವವರಲ್ಲೇ ಒಬ್ಬರಿಗೆ ಅದರ ಅನುಭವ ಇದೆ. ಅವರ ಹೆಸರನ್ನು ಬಹಿರಂಗಪಡಿಸಲಿಕ್ಕೆ ಅವರ ಒಪ್ಪಿಗೆ ಬೇಕಿದೆ ಅಷ್ಟೇ. ಅದು ಬಿಟ್ಟರೆ ಅವರೇ ಅನುಭವಿಸಿದ್ದಾರೆ. ಅದರಿಂದಾಗಿ ಹೇಗೋ ಒಂದು ಆಗತ್ತೆ. ಮತ್ತೆ ಹೇಳಿ ಆಚಾರ್ಯರೇ, ಯಾವ ಭಾಗ ಮತ್ತೆ ಕೇಳೋ, ಗೊತ್ತಾಯ್ತಲ್ಲ. ಸರ್ವರ್ತು ನಿತ್ಯೋದಿತ ತರವ ವೈಭವೇ ಸುರತ್ನ ಚಾಮೀಕರ ವೃಕ್ಷ ಸದ್ವನೇ. ಸರ್ವರ್ತು ನಿತ್ಯೋದಿತ ಸರ್ವ ವೈಭವೇ. ಎಂತಹ ಉದ್ಯಾನ ಅದು, ದೇವಲೋಕದ ಉದ್ಯಾನ. ಸರ್ವರ್ತು ನಿತ್ಯೋದಿತ ಸರ್ವ ವೈಭವೇ. ಎಲ್ಲ ಋತುವಿನ ಎಲ್ಲ ವೈಭವ ಒಂದೇ ಕಡೆ ಇತ್ತು. ಏಕೆಂದರೆ ಈ ಲೋಕದಲ್ಲಿ ನಮಗೆ ಒಂದು ಋತುವಿನ ಒಂದು ವೈಭವ ಇದ್ದರೆ ಒಂದು ಡ್ರಾಬ್ಯಾಕ್ ಇರುತ್ತೆ. ಮಳೆಗಾಲದಲ್ಲಿ ಥಂಡಿ ಸುಖ, ಆದರೆ ಹೊಸ ಬೆಳೆಯ ಉಗಮ ಆಗಲ್ಲ, ಎಲ್ಲೂ ಓಡಾಡಲಿಕ್ಕಾಗಲ್ಲ, ದಾರಿಯೆಲ್ಲ ಕೆಸರು, ಮೋಡ ಮುಸುಕಿದ ವಾತಾವರಣ. ಚಳಿಗಾಲದಲ್ಲಿ ಸುಖವಾಗಿರುತ್ತೆ, ಆದರೆ ಆ ಚಳಿ ಬೆಳಗ್ಗೆ ಎದ್ದು ಮೈ ಒಡೆಯುತ್ತೆ, ಸುಖವಾಗಿರುತ್ತೆ, ಬಿಸಿಲಿಗೆ ಮೈ ಒಡೆಯುತ್ತೆ. ಮತ್ತು ಇನ್ನೇನೇನೇನೋ ಪ್ರಾಬ್ಲಮ್. ಮಳೆಗಾಲ ಅಂದರೆ ಸಾಂಕ್ರಾಮಿಕ ಜ್ವರ. ಹೀಗೆ ಬೇಸಿಗೆ ಕಾಲದಲ್ಲಿ ಹೊಸ ಹೂವು ಹಣ್ಣುಗಳೆಲ್ಲ ಬರ್ತದೆ, ಆದರೆ ಶೆಕೆ ತಡಿಲಿಕ್ಕಾಗಲ್ಲ. ಈ ಲೋಕದಲ್ಲಿ ಹಾಗೆ. ಆದರೆ ಸ್ವರ್ಗದಲ್ಲಿ ಇರತಕ್ಕಂತಹ ಒಂದು ಇದೇನು ಅಂದರೆ ಸರ್ವರ್ತು ನಿತ್ಯೋದಿತ ಸರ್ವ ವೈಭವೇ. ಎಲ್ಲ ಋತುಗಳಲ್ಲಿ ಇರುವಂತಹ ಎಲ್ಲ ವೈಭವ ಒಟ್ಟಿಗೆ ಇತ್ತಂತೆ. ನಂದನ ಅಂತ ಕರೀತಾರೆ. ಸುರತ್ನ ಚಾಮೀಕರ ವೃಕ್ಷ ಸದ್ವನೇ. ರತ್ನ ಮತ್ತು ಬಂಗಾರಗಳ ಮರ ಅದು. ಸದೈವ ಪೂರ್ಣೆಂದು, ಅದು ಏಕಕಾಲಕ್ಕೆ ನೆರಳನ್ನು ಕೊಡುತ್ತೆ, ಹೂವು ಹಣ್ಣುಗಳನ್ನು ಕೊಡುತ್ತೆ, ಬಂಗಾರದ್ದಾಗಿಯೂ ಇರುತ್ತೆ. ಅದನ್ನು ನಾವು ಊಹೆಯೇ ಮಾಡ್ಕೊಳ್ಳಿಕ್ಕಾಗಲ್ಲ. ಸದೈವ ಪೂರ್ಣೆಂದು ವಿರಾಜಿತೆ ಹರಿಹಿ. ಯಾವಾಗಲೂ ಪೂರ್ಣೆಂದು ವಿರಾಜಿತೆ. ಚಂದ್ರನ ಸನ್ನಿಧಾನ ಅಲ್ಲಿರುತ್ತೆ. ಆ ತಂಗಾಳಿಯಿಂದ ಕೂಡಿದ ನಂದನೋದ್ಯಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯ ಜೊತೆಗೂಡಿ ಆನಂದದಿಂದ ತಿರುಗಿದ. ವಿದೋಚ ಸಂವಿತ್ತನುರತ್ರ ಸತ್ತರುಂ ದದರಚ ಸತ್ಯಾಮೃತ ಮಂಥನೋದ್ಭವಂ ಸಾಪಾರಿಜಾತಂ ಮಣಿಕಾಂಚನಾತ್ಮಕಂ ಸಮಸ್ತ ಕಾಮಪ್ರದಮಾರ್ತ್ಯಹಾರಿಣಂ. ವಿದೋಷ ಸಂವಿತ್ತನು, ಯಾವುದೇ ದೋಷವಿರದ ಅರಿವೇ ಮೈವೆತ್ತ ಆ ಸತ್ಯಭಾಮೆ ಅಮೃತ ಮಂಥನೋದ್ಭವಂ, ಅಮೃತ ಮಂಥನದಲ್ಲಿ ಉಂಟಾದ ಸತ್ತರು ಪಾರಿಜಾತ ಮರವನ್ನು ನೋಡಿದಳು. ಆ ಪಾರಿಜಾತ ವೃಕ್ಷ ಎಂಥದ್ದು? ಮಣಿಕಾಂಚನಾತ್ಮಕಂ, ಮುತ್ತು ಬಂಗಾರಗಳಿಂದ ತುಂಬಿರುವಂತಹ ಮರ. ಸಮಸ್ತ ಕಾಮಪ್ರದಂ, ಅದರ ಅಡಿಯಲ್ಲಿ ನಿಂತರೆ ಬೇಡಿದ್ದನ್ನು ಕೊಡುತ್ತೆ. ಆರ್ತಿಹಾರಿಣಂ, ಎಲ್ಲ ಸಂಕಟವನ್ನು ಪರಿಹಾರ ಮಾಡುತ್ತೆ. ಅಂತಹ ಮರವನ್ನು ನೋಡಿದಳು. ಇದರ ಮೇಲೆ ನಾರಾಯಣ ಪಂಡಿತಾಚಾರ್ಯರು ಪಾರಿಜಾತ ಹರಣ ಅಂತ ಹೇಳಿ ಒಂದು ಯಮಕ ಕಾವ್ಯವನ್ನು ಬರೆದಿದ್ದಾರೆ. ಹೇಗೆ ಮಹಾಭಾರತ ತಾತ್ಪರ್ಯ ಅಂತ ಹೇಳಿ ಯಮಕ ಕಾವ್ಯ ಇದೆಯೋ, ಮಧ್ವಾಚಾರ್ಯರು ರಚನೆ ಮಾಡಿದ್ದು ಯಮಕ ಕಾವ್ಯ. ಯಮಕ ಭೂಯಿಷ್ಠ ಕಾವ್ಯ ಅಂತ ಒಂದೆರಡು ಮೂರು ಶ್ಲೋಕ ಈ 2 ಶ್ಲೋಕ ಇದಾಗಿಲ್ಲ, ಏನು
ಯಮಕ ಅಲ್ಲ. ಯಮಕ ಅಂತಂದರೆ ರೈಮಿಂಗ್ ವರ್ಡ್ಸ್, ಅದದೇ ಕೇಳಿಸ್ತಾ ಇರಬೇಕು, ಅರ್ಥ ಬೇರೆ ಬೇರೆ ಇರಬೇಕು. ಹಾಗೆ ಅಂತಹ ಒಂದು ಕಾವ್ಯ ಯಮಕ ಕಾವ್ಯ. ಆ ಪಾರಿಜಾತ ಹರಣ ಅದಕ್ಕೆ ಒಂದು ವ್ಯಾಖ್ಯಾನ ಇದೆ. ವಿಷ್ಣು ಉಪಾಧ್ಯಾಯರು ಅಂತ ಅವರು ಬರೆದಿದ್ದಾರೆ. ತಂದೆ ಮಗ, ತಂದೆ ಇದು ಮಾಡಿದ್ದನ್ನು ಬರೆದಿದ್ದಾರೆ. ಅದು ಪಾರಿಜಾತ ಹರಣ ಮೂಲ ಮಾತ್ರ ಆಗಿದೆ, ಚೆನ್ನಾಗಿರೋ ವ್ಯಾಖ್ಯಾನ ಇಲ್ಲ. ನಮ್ಮ ಗುರುಗಳು ಆ ವ್ಯಾಖ್ಯಾನ ಮಾಡಬೇಕು ನೀನು ಬರೀ ಅಂತ ಹೇಳಿದ್ರು. ಅದನ್ನು ಲಿಪ್ಯಂತರಗೊಳಿಸಿದೆ. ಅಷ್ಟರೊಳಗಡೆ ಧಾರವಾಡದಿಂದ ಅದು ಪುಸ್ತಕ ಬಂತು. ಏನು ಅಂದರೆ, ಅಲ್ಲ ಬನ್ನಂಜೆ ಅವರು ಶುರು ಮಾಡ್ತಾರೆ ಅಂತ ಹೇಳಿತ್ತು, ಅದಕ್ಕಿಂತ ಮೊದಲು ನಾವು ಮಾಡಿಬಿಡುವ ಅಂತ ಮಾಡಿದೆವು ಅಂತ ಅವರು. ಅದರಲ್ಲಿ ಸ್ಪರ್ಧೆ ಅಂತದ್ದು. ಮತ್ತು ಅವ್ರು ಮಾಡಿದಿರ್ತಾರೆ, ಇವ್ರಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಗುರುಗಳಾದರೆ ಅದಕ್ಕೆ ಯಮಕಬದ್ಧವಾದ ಶ್ಲೋಕ ರೂಪವಾದ ವ್ಯಾಖ್ಯಾನವನ್ನು ಚಿಕ್ಕಂದಿನಲ್ಲಿ ಬರೆದಿದ್ರಂತೆ ತಮ್ಮ ಅಭ್ಯಾಸಕ್ಕಾಗಿ. ಆಮೇಲೆ ಇಲ್ಲ, ಕೇವಲ ಅದರ ಅರ್ಥವನ್ನು ಬರೆದರೆ ಸಾಕು ಅಂತ. ಅದು ಕನ್ನಡಕ್ಕೆ ಅನುವಾದ ಮಾಡುವಂಥ ಇರಾದೆ ಅವ್ರಿಗಿರಲಿಲ್ಲ. ಸಂಸ್ಕೃತ ವ್ಯಾಖ್ಯಾನವನ್ನು ಮಾತ್ರ ಪ್ರಿಂಟ್ ಮಾಡಿದ್ರೆ ಸಾಕು ಅಂತ ಅವ್ರಿಗಿತ್ತು. ಯಾಕೆಂದರೆ ಸಂಸ್ಕೃತ ಭಾಷಾಭ್ಯಾಸಿಗಳಿಗೆ ಅದು ಬೇಕು. ಪಾರಿಜಾತ ಹರಣ ಏನಿದೆ ಸಂಸ್ಕೃತ ಭಾಷಾಭ್ಯಾಸಿಗಳಿಗೆ ಇರುವಂಥದ್ದು. ಅದರಿಂದಾಗಿ ಆ ಪಾರಿಜಾತ ಅಂತ ಬಂದಾಗ ಪಾರಿಜಾತ ಹರಣ, ತ್ರಿವಿಕ್ರಮ ಪಂಡಿತರ ಈ ಎರಡು ಕೃತಿಗಳು ವಿದ್ವಾಂಸರಿಗೂ ಗೊತ್ತಿಲ್ಲ. ಒಂದು ಪಾರಿಜಾತ ಹರಣ, ಇನ್ನೊಂದು ಶುಭೋದಯ. ಪಾರಿಜಾತ ಹರಣ ಆದರೂ ಗೊತ್ತಿದೆ, ಶುಭೋದಯ ಅದು ಏನು ಅಂತಲೇ ಯಾರಿಗೂ ಐಡಿಯಾ ಇಲ್ಲ. ಅದು ಒಂದು ರೀತಿ ಶುಭೋದಯ ಪುರಂಜನೋಪಾಖ್ಯಾನದ ಬಿತ್ತರ. ಅದು ಉಪಯೋಗ. ಅದನ್ನು ಅನುವಾದ ಮಾಡಿದ್ರೆ ಉಪಯೋಗ. ಅದು ಅನುವಾದ ಮಾಡಿದ್ದೆ ನಾನು, ಮುಕ್ಕಾಲು ಅನುವಾದ ಆಗಿತ್ತು, ಇಡೀ ಕಳೆದೋಯ್ತು. ಮತ್ತಿವಾಗ ಮೊದಲಿನಿಂದ ಬರೀಬೇಕು. ಇದು ಹೆಂಗೆ ಕಳೆದೋಯ್ತು, ಅದು ಎಲ್ಲಿಟ್ಟೆ ಅನ್ನೋದೇ ನಮ್ಗೆ ಮರ್ತೋಯ್ತು. ಈ ಮನೆಯಿಂದ ಮನೆಗೆ ಹೊರಡುವ ರಭಸದಲ್ಲಿ ಇರಲಿ. ಯಾಕೆ ಹೇಳಿದ್ದು ಅಂದರೆ, ನಾರಾಯಣ ಪಂಡಿತಾಚಾರ್ಯರ ಆ ಶುಭೋದಯ ಅಂತನ್ನೋ ಒಂದು ಕಾವ್ಯ ಎಷ್ಟೋ ಜನರಿಗೆ ಇದೆ ಅಂತಲೇ ಗೊತ್ತಿಲ್ಲ. ಪಂಡಿತಾಚಾರ್ಯರ ಬಗ್ಗೆ ಅಷ್ಟೊಂದು ನಮಗೆ ಆಸಕ್ತಿ ಇಲ್ಲ ನಮ್ಮ ಜನಾಂಗಕ್ಕೆ ಅಂತ ಹೇಳಲಿಕ್ಕೆ ಇದನ್ನು ಹೇಳಬೇಕಾಯ್ತು. ವಿದೋಚತಂ ವಿತ್ತನುರತ್ರ ಸತ್ತರುಂ ದೃಷ್ಟ್ವೈವ ತಂ ಸುಸ್ಮಿತ ಚಂದ್ರಿಕಾ ಸ್ಫುರನ್ ಮುಖಾರವಿಂದ ಅಸಿತಲೋಲಲೋಚನ ಕಪೋಲ ನಿರ್ಭಾತ ಚಲತ್ಸುಕುಂಡಲ ಜಗಾದ ದೇವಾಧಿಪತಿಂ ಪತಿಂ ಸತೀ ಸುಸ್ಮಿತ ಚಂದ್ರಿಕಾ ಸ್ಫುರನ್ ಮುಖಾರವಿಂದ. ಮುಗುಳು ನಗೆಯೆಂಬ ಬೆಳದಿಂಗಳಿನಿಂದ ಕಂಗೊಳಿಸುವ ಮೋರೆ, ಅಥವಾ ಮೋರೆಯಿಂದ ಬೆಳದಿಂಗಳಿನಂತಹ ನಗು ಧುಮ್ಮಿಕ್ತಾ ಇದ್ದಾಗ ಅಸಿತ ಲೋಲಲೋಚನ, ಅತ್ತಿತ್ತ ನೋಡ್ತಾ ಇರುವ ಕಪ್ಪು ಕಂಗಳ ಸತ್ಯಭಾಮೆ. ಕಪೋಲ ನಿರ್ಭಾತ ಚಲತ್ಸು ಕುಂಡಲ, ಕೆನ್ನೆಯಿಂದ ಚಂದ ಕಾಣ್ತಾ ಇರುವ ಕಿವಿಯೋಲೆ ಇರುವ ಸತ್ಯಭಾಮೆಯು ದೇವಾಧಿಪತಿಂ ಜಗಾದ, ಕೃಷ್ಣನಿಗೆ ಹೇಳಿದಳು. ತರುರ್ ಜಗಜ್ಜೀವದ ಮೇ ಗೃಹಾಂಗಣೆ ಸಂಸ್ಥಾಪನೀಯೋಯಮಚಿಂತ್ಯ ಪೌರುಷ ಇತೀರಿತಸ್ತಾಂ ಕಲಶೋಪಮಸ್ತನೀಂ ಆಲಿಂಗ್ಯ ದೇವಸ್ತರು ಮುದ್ಬರಹ. ಜಗಜ್ಜೀವದ, ಓ ಜಗತ್ತಿಗೆಲ್ಲ ಜೀವವನ್ನು ಕೊಡುವವನೇ, ಅಚಿಂತ್ಯ ಪೌರುಷ, ಎಲ್ಲರ ಚಿಂತೆಗೆ ಆಚೆ ಇರುವ ಪರಾಕ್ರಮದವನೇ, ತರು ಈ ಮರ ಏನಿದೆ, ಮೇ ಗೃಹಾಂಗಣೆ ಸ್ಥಾಪನೀಯ,
ನನ್ನ ಮನೆಯಲ್ಲಿ ಇದು ಇರಬೇಕು. ಜಗಜ್ಜೀವದ ಮೇ ಗೃಹಾಂಗಣೇ ಸ್ಥಾಪನೀಯ ಇತೀರಿತಃ. ಹೀಗೆ ಹೇಳಿದಾಗ ಏನಾಯಿತು? ಕಲಶೋಪಮಸ್ತನೀಂ, ಹಿರಿದಾದ ಎದೆ ಇರುವ ಅವಳನ್ನು ಆಲಿಂಗ್ಯ, ದೇವರು ಆಲಿಂಗಿಸಿ ಪ್ರೀತಿಯಿಂದ ಆಯಿತು ಅಂತ ಹೇಳಿ ತರುಂ ಉದ್ಭವರಹ, ಆ ಮರವನ್ನು ಕಿತ್ತಿ ಇಟ್ಟುಕೊಂಡ. ಸತೇನ ವೃಕ್ಷೇಣ ತಹೈವ ಕೇತವಃ ತಯಾ ಚ ದೇವ್ಯಾರ್ಹದಗ್ರ್ಯ ಪೌರುಚಂ ಖಗೇಶ್ವರಂ ತಚ್ಚ ನಿಶಮ್ಯ ಶಚ್ಯ ಪ್ರಚೋದಿತೋ ವಾಸವ ಆಗಮತ್ಸುರೈಃ. ಸತೇನ ವೃಕ್ಷೇಣ ಸಹೈವ, ಆ ವೃಕ್ಷದ ಜೊತೆಗೇನೆ ಶ್ರೀಕೃಷ್ಣ ಅಗ್ರ್ಯ ಪೌರುಷಂ ಖಗೇಶ್ವರಂ ಆರುಹತ್, ಲಕ್ಷ್ಮೀದೇವಿಯ ಜೊತೆಗೂಡಿ ಗರುಡನನ್ನು ಏರಿದ. ಅದು ಶಚಿಗೆ ಗೊತ್ತಾಯಿತು. ಅವಳು ಗಂಡನಿಗೆ ಹೇಳಿದಳು, ಸತ್ಯಭಾಮೆಗೆ ಗೆಲುವಾಗಬಾರದು, ಹೋಗಿ ಹೇಗಾದರೂ ಮಾಡಿ ಕೃಷ್ಣನನ್ನು ತಡೀರಿ ಅಂತ. ತಾನಾಸುರಾವೇತಯುತಾನ್ ಹರೇಶ್ಚ ಬಲ ಪ್ರಕಾಶಾಯ ಸಮುದ್ಯತಾನ್ ಸುರಾನ್ ನ್ಯವಾರಯಚ್ಛಾರ್ಂಗಚರಾತನಚ್ಯುತೈಃ ಹರಿಪ್ರಿಯಾ ಬಾಣವರೈಃ ಸಮಸ್ತತಃ. ಅಸುರಾವೇಶದಿಂದ ಕೂಡಿರುವ ಆ ಎಲ್ಲ ದೇವತೆಗಳನ್ನು ಸತ್ಯಭಾಮೆ ಸ್ವಯಂ ಹೋರಾಡಿದಳಂತೆ ಆ ದೇವತೆಗಳನ್ನು ಕುರಿತು. ನಿರಾಯುಧಂ ವೈಶ್ರವಣಂ ಚಕಾರ, ನಿರಾಯುಧಂ ವೈಶ್ರವಣಂ ಚಕಾರ. ಅವಳೇನು ಮಾಡಿದಳು? ಕುಬೇರನನ್ನ ನಿರಾಯುಧನನ್ನಾಗಿ ಮಾಡಿದಳು. ಚಿಕ್ಷೇಪಚಾಬ್ದೌ ಗರುಡೋ ಜಲೇಶ್ವರಂ, ಗರುಡ ವರುಣನನ್ನ ಸಮುದ್ರದಲ್ಲಿ ಹಾಕಿದ ಅಂತೆ. ಪ್ರಧಾನ ವಾಯೋಸ್ತನಯಂತು ವಾಯುಂ ಕೋಣಾಧಿಪಂ ವನ್ಹಿಯಮಾಧಿಕಾನಪಿ. ಮರೀಚಿ ಅಂತ ಅವನು ವಾಯವ್ಯ ದಿಕ್ಕಿನ ದೇವತೆ. ಆ ವಾಯವ್ಯ ದಿಕ್ಕಿನ ದೇವತೆ ಮರೀಚಿಯನ್ನ ಕೂಡ ಲಕ್ಷ್ಮೀದೇವಿ ಅಂದರೆ ಸತ್ಯಭಾಮೆ ನಿರಾಯುಧನನ್ನಾಗಿ ಮಾಡಿದಳು. ಕ್ರಮೇಣ ಅಗ್ನಿ ಯಮ ಮೊದಲಾದವರನ್ನು ವಿಬೋಧ್ಯ ಚಾಂಗೋತ್ಥರ ವೈ ಸ್ವಕಾಂತನು ಆವೇಚಿತಾನಾಮತುರೈರಗಾದ್ಧರಿ ತೇ ಬೋಧಿತಾಸ್ತೇನ ರಣಂ ವಿಸೃಜ್ಯ ಯಯುರ್ವಿದಿತ್ವಾ ತಮನಾದಿಪೂರುಚಂ. ಆಮೇಲೆ ಒಂದು ಹಂತದಲ್ಲಿ ಸ್ವಲ್ಪ ಆಟ ಆಡಿ ಬಿಲ್ಲನ್ನು ಮೀಂಟಿದ ಅಂತೆ ದೇವರು. ಆ ಶಾರ್ಂಗದಿಂದ ಹೊರಟ ಸದ್ದಿನಿಂದ ಅವರ ಒಳಗಡೆ ಇರುವ ಅಜ್ಞಾನ ಎಲ್ಲ ನಾಶ ಆಗಿ ಹೋಯಿತು. ಶಾರ್ಂಗ ಅಂದರೆ ವಿದ್ಯಾಭಿಮಾನಿನಿಯಾದ ಲಕ್ಷ್ಮೀದೇವಿ ಅಲ್ವಾ. ಅಸುರಾವೇಶ ಆದಾಗ ಶಾಸ್ತ್ರದ ಒಂದು ಝಲಕ್ ನಮಗೆ ಅಸುರ ಪ್ರೇರಣೆಯನ್ನು ಹಿಮ್ಮೆಟ್ಟಿಸಬಹುದು ಅಂತನ್ನುವ ಸೂಚನೆ ಇದು ಅಧ್ಯಾತ್ಮಾರ್ಥದಲ್ಲಿ. ಹೀಗಾಗಿ ಯಾವಾಗ ಆ ಶಾರ್ಂಗವೆಂಬ ಬಿಲ್ಲಿನ ಸದ್ದಾಯಿತು, ದೇವರ ಸಂಕಲ್ಪ ಇತ್ತು, ಆವಾಗ ಅವರ ಹೃದಯದ ಒಳಗಡೆ ಇರುವ ಅಜ್ಞಾನ ಠಕ್ಕ ಮಾಯ ಆಯಿತು. ತೇ ಬೋಧಿತಾಸ್ತೇನ ರಣಂ ವಿಸೃಜ್ಯ, ಅವರಿಗೆ ಗೊತ್ತಾಗೋಯ್ತು, ಓಹ್ ದೇವರು ಅನಾದಿ ಪುರುಷ, ಸರ್ವೋತ್ತಮ, ನಮ್ಮ ಸ್ವಾಮಿ, ಅವನ ಹತ್ರ ಹೀಗೆ ಯುದ್ಧ ಮಾಡಬಾರದು ಅಂತ ಹೇಳಿ ಯುದ್ಧವನ್ನು ತೊರೆದು ಹೊರಟು ಹೋದು. ಶಿವಂಚ ಶಕ್ರಾರ್ಥಮುಪಾಗತಂ ಹರಿಃ ವ್ಯದ್ರಾವಯಚ್ಛಾರ್ಂಗ ವಿನಿಸೃತ ಶರೈಃ ಸವಾಹನೋ ದೂರತರೇ ನಿಪಾತಿತೋ ಗರುತ್ಮತಾ ಶಂಭುರಗಾಚ್ಛರಾಹತಃ. ಶಿವಂಚ ಶಕ್ರಾರ್ಥಮುಪಾಗತಂ, ಇಂದ್ರನಿಗಾಗಿ ಶಿವ ಬಂದ. ಅವಾಗ ಶಾರ್ಂಗದಿಂದ ಹೊರಟ ಬಾಣಗಳಿಂದ ಇಂದ್ರನೂ ಕೂಡ ದೂರ ಬಿದ್ದ. ಸವಾಹನೋ ದೂರತರೋ ನಿಪಾತಿತಃ, ಗರುಡನೇ ಎತ್ತೆಸದ. ಶಂಭುರಗಾಚ್ಛರಾಹತಃ, ಅವನಿಗೆ ಗೊತ್ತಾಯಿತು. ಕೂಡಲೇ ಅಸುರಾವೇತವನ್ನು ಕಳೆದು ಹೊರಟ. ಹೀಗೆ ದೇವತೆಗಳಿಗೆ ಅಸುರಾವೇಶ ಅಂದರೆ ಹೊರಗಡೆಯಿಂದಲೇ ಅದು. ನಮ್ಮಲ್ಲಿ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ ಅಂತ ಒಂದು ಕಾನ್ಸೆಪ್ಟ್. ಅದು ಹೀಗೂ ಆಗತ್ತೆ. ತಪ್ಪು ತಿಳ್ಕೊಳ್ಳಿಕ್ಕೆ ಮನಸ್ಸು ಕಾರಣ.
ಮನಸ್ಸಿಗೆ ಇಂದ್ರಿಯ ದೋಷ ಅನ್ನೋದು ಕಾರಣ. ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸ್ವರೂಪೇಂದ್ರಿಯ ಸಾಕು. ಹೀಗಾಗಿ ದೇವರನ್ನು ತಪ್ಪು ತಿಳ್ಕೊಳ್ಳಿಕ್ಕೆ ಅದು ಎಕ್ಸ್ಟರ್ನಲ್ ಆಗಿಯೇ ಆಗಬೇಕು. ಯಾರೋ ಒಬ್ಬ ಅಸುರ ಅವನ ಮನಸ್ಸನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ಅವನಿಗೂ ತಪ್ಪು ಕಲ್ಪನೆ ಇರುತ್ತೆ. ಆ ತಪ್ಪು ಕಲ್ಪನೆಯನ್ನು ತಾತ್ಕಾಲಿಕವಾಗಿ ಇವನ ಮೇಲೆ ಹೇರ್ತಾನೆ. ಈ ಮನಸ್ಸು ಜೀವನವನ್ನು ಡಾಮಿನೇಟ್ ಮಾಡುತ್ತೆ. ಅದಕ್ಕನುಗುಣವಾಗಿ ಜೀವ ಪ್ರವೃತ್ತನಾಗ್ತಾನೆ. ಅವನು ಎಂಥದೇ ಜೀವ ಆಗಿರಲಿ, ಸದಾಶಿವನ ತನಕ. ಆಮೇಲೆ ಕೂಡಲೇ ಅವರು ಅದರಿಂದ ಆಚೆ ಬರ್ತಾರೆ. ಮನುಷ್ಯರು ತಡವಾಗಿ ಬರ್ತಾರೆ. ಬಿಟ್ಟರೆ ಉಳಿದಂತೆ ಇಷ್ಟೇ ಇರೋದು. ಹೀಗಾಗಿ ಸವಾಹನೋ ದೂರತರೆ ನಿಪಾತಿತಃ ಗರುತ್ಮತ ಶಂಭುರಗ ಛರಾಹತಃ ವಿದ್ರಾವಿತೆ ಬಾಣಗಣೈಶ್ಚ ಶೌರಿಣಾ ಹರೇ ಹರೌ ವಜ್ರಮಮಾತೃಜಧೃತಂ ಶಕ್ರೋಗ್ರಹೀತ್ತಂ ಪ್ರಹತಂ ಜನಾರ್ದನಃ ಕರೇಣ ವಾಮೇನ ಸಚ ಅಪಜಗ್ಮಿವಾನ್. ಬಾಣಗಣಗಳಿಂದ ಅವನು ಓಡಿಸಿದಾಗ ಅವನಿಗೆ ಸದಾಶಿವನಿಗೆ ಅರ್ಥ ಆಯಿತು. ಇತ್ತ ವಜ್ರಂ ಅವಾಸೃಜಧೃತಂ, ಇಂದ್ರ ಬಂದ. ಇಂದ್ರನಿಗಿನ್ನೂ ಅಸುರಾವೇಶ ಹೋಗಿರಲಿಲ್ಲ. ಸಿಡಿಲ ಬಡಿಗೆಯನ್ನು ಹಿಡಿದು ಬಂದ. ಆಗ ಕೃಷ್ಣ ಏನು ಮಾಡಿದ? ನಗುತ್ತಾ ಕರೇಣ ವಾಮೇನ ಅಗ್ರಹೀತ್, ಅವನು ಎಸೆದ ವಜ್ರಾಯುಧವನ್ನು ಎಡಗೈನಲ್ಲಿ ಹಿಡಿದ. ವಸ್ತುತಃ ದೇವರಿಗೆ ಎಡಗೈ ಬಲಗೈ ಅಂತಿಲ್ಲ, ಆದರೆ ಎಡಗೈಯಿಂದ ಹಿಡಿದ ಅಂತಷ್ಟೆ. ಸಚ ಅಪಜಗ್ಮಿವಾನ್, ಅವನು ಓಡ್ಲಿಕ್ಕೆ ಶುರು ಮಾಡಿದ ಅಂತ. ಅಪಾಹ ಸತ್ತಂ ಜಗದೇಕ ಸುಂದರಿ ಹರಿಪ್ರಿಯಾಥೋ ಜಗದೇಕ ಮಾತರಂ ಉವಾಚ ಶಕ್ರೋ ಜಗತಾಂ ಜನಿತ್ರೆ ಪ್ರದರ್ಶಯಾಮೋ ವಯಮಾತ್ಮಚೈಶವಂ. ಜಗದೇಕ ಸುಂದರಿ ಅಪಾಹ ಸತ್, ಸತ್ಯಭಾಮೆ ನಕ್ಕಳಂತೆ. ಏಯ್ ಹೋಗಬೇಡ, ಶಚಿ ನಿನ್ನನ್ನು ಮನೆಗೆ ಸೇರಿಸಲ್ಲ. ನೀನೇನಾದರೂ ಹೋದರೆ ಶಚಿಯ ಮಾನ, ನಾನು ತ್ರಿಲೋಕಾಧಿಪತಿ ಇಂದ್ರನ ಹೆಂಡತಿ ಅಂತನ್ನುವ ಮಾನ ಕುಗ್ಗತ್ತೆ. ಹೋಗಬೇಡ, ಯುದ್ಧ ಮಾಡೋ ಅಂದ್ಲಂತೆ. ಆಗ ತಿರುಗಿದ. ಹಾಗೆ ತಿರುಗೋ ಅಷ್ಟರಲ್ಲಿ ಅವನಿಗೆ ಅಸುರಾವೇಶ ಹೋಗಿತ್ತು ಇಂದ್ರನಿಗೆ. ಪ್ರದರ್ಶಯಾಮೋ ವಯಮಾತ್ಮ ಶೈಶವಮ್ಮನ್ನಂತೆ. ಮಕ್ಕಳು ತಾಯಿಯ ಮುಂದಲ್ಲದೆ ಬೇರೆ ಯಾರ ಮುಂದೆ ಬಾಲಿಷ್ಯವನ್ನು ತೋರಿಸೋದು. ಅದರಿಂದಾಗಿ ತಪ್ಪಾಯಿತು ಅಂತ ಕೇಳಿದ. ಜಗಾಮಚಾಥೋ ಶರಣಂ ಜನಾರ್ದನಂ ಸುರೈರ್ವೃತೋ ದೇವಪತಿ ಕ್ಷಮಾಪಯನ್ ಶೃಂಗಂಚ ದತ್ವಾ ಮಣಿಪರ್ವತಸ್ಯ ಪ್ರಣಮ್ಯ ದೇವ್ಯಾ ಸಹಿತಂ ಜಗದ್ಗುರುಂ. ಜಗಾಮಚಾಥೋ ಶರಣಂ ಜನಾರ್ದನಂ, ಆಮೇಲೆ ಕೃಷ್ಣನನ್ನು ಶರಣು ಹೊಂದಿದ. ದೇವತೆಗಳ ಜೊತೆಗೂಡಿ ಇಂದ್ರ ತಪ್ಪಾಯಿತು ಅಂತ ಕೇಳಿ ಆ ದೊಡ್ಡ ಶಿಖರವನ್ನು ಕೊಟ್ಟ. ಪ್ರಣಮ್ಯ ದೇವಿಯ ಸಹಿತಂ ಜಗದ್ಗುರುಂ, ದೇವಿಯಿಂದ ಕೂಡಿರುವ ಜಗದ್ಗುರುವನ್ನು ಕ್ಷಮೆ ಕೇಳಿದ. ಏನಂ ಪರಿರಕ್ಷಣಾಯ ಶಚೀಪತಿ ಕೇಶವಮರ್ಜುನಸ್ಯ, ನನ್ನ ಮಗ ಅರ್ಜುನ, ಅವನನ್ನು ರಕ್ಷಣೆ ಮಾಡಬೇಕು ಅಂತ ಇಂದ್ರ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ. ಜಗಾದ ಕೃಷ್ಣೋಪಿ ಧರಾತಳ ಸ್ಥಿತೆ ನಮಯ್ಯಮು ಕಶ್ಚನ ಜೇಷ್ಯತೀತಿ. ಆಗ ಕೃಷ್ಣ ಹೇಳಿದ, ನಾನು ಭೂಮಿಯಲ್ಲಿ ಇರುವವರೆಗೆ ಯಾರೂ ಅವನನ್ನು ಗೆಲ್ಲೋದಿಲ್ಲ ಅಂತ. ಈ ತರಹ ಯಾರೂ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ. ಎಲ್ಲರ ತಂದೆ ತಾಯಿಗಳು ಕೂಡ, ಎಲ್ಲರ ವಿಶೇಷತಃ ತಂದೆಯಂದಿರು. ಸೂರ್ಯ ಕರ್ಣನ ಪರವಾಗಿ ವಕಾಲತ್ತು ಮಾಡಿದ. ಕರ್ಣನಿಗೆ ಬೇರೆ ಬೇರೆ ತರಹದ ಒಂದು ಇದು ಗೊತ್ತಾಗಲಿ, ಬೇರೆ ಬೇರೆ ಉಪಯೋಗ ಆಗಲಿ ಅಂತ ಕರ್ಣ ಪ್ರಯತ್ನ ಪಟ್ಟ. ಅದೇ ರೀತಿ ಈ ಅರ್ಜುನನಿಗೆ ಬೇರೆ ಬೇರೆ ತರಹ ಗೊತ್ತಾಗಲಿ ಅಂತ ಹೇಳಿ ಅವನು ಪ್ರಯತ್ನ ಪಟ್ಟ ಇಂದ್ರ. ಆದರೆ ಧರ್ಮರಾಜನ ಇದು ಯಮನೂ ಅಷ್ಟೇ, ಯುಧಿಷ್ಠಿರನಿಗೆ ಏನೆಲ್ಲ ಗೊತ್ತಾಗಲಿ ಅಂತ. ಆದರೆ ಮುಖ್ಯ ಪ್ರಾಣ ಮಾತ್ರ ತನ್ನ ಮಗನಿಗೆ ಹೀಗೆ ಪ್ರಯೋಜನ ಆಗಲಿ ಅಂತ ಎಲ್ಲೂ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ, ಎಲ್ಲಿಯೂ ವಶೀಲಿ ಮಾಡಲಿಲ್ಲ. ಇದು ಬಹಳ
ವಿಚಿತ್ರ, ನೀವು ಗಮನಿಸ್ಬೋದು. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂದರೆ ಇದನ್ನು ಹೇಳೋದು. ಹೀಗಾಗಿ ಅವನು ಕೇಳಿದ, ತಮರ್ಜುನಾರ್ಥಂ ವರಮಾಪ್ಯವಾಸವ ಪುನಃ ಪುನಶ್ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತ ಯಯೌ ಮಹಾಭಾಗವತ ಸ್ವಮಾಲಯಂ. ಅರ್ಜುನನಿಗಾಗಿ ಇಂದ್ರ ವರವನ್ನು ಕೇಳಿ ಮತ್ತೆ ಮತ್ತೆ ದೇವರನ್ನು ನಮಸ್ಕರಿಸಿದ. ದೇವರು ಪ್ರಸನ್ನನಾಗಿ ಅವನ ಮೋರೆಯನ್ನು ನೋಡಿದ. ಹೀಗೆ ಅವನ ಒಲುಮೆ ತುಂಬಿದ ನೋಟವನ್ನು ಹೃದಯದಲ್ಲಿ ಇಟ್ಟುಕೊಂಡು ಮಹಾಭಾಗವತಃ, ಇಂದ್ರನಿಗೆ ವಿಶೇಷಣ, ಭಗವದ್ಭಕ್ತರಲ್ಲಿ ಅತ್ಯಂತ ಅಗ್ರಗಣ್ಯ ಅಂತ, ಅವನು ಸ್ವಂ ಆಲಯಂ ಯಯೌ, ತನ್ನ ಮನೆಗೆ ತೆರಳಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ. 124 ಅಲ್ಲ? ಹೌದು ಹೌದು.